ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಲಕ್ಷ್ಮೀ ಪೂಜೆ ಮಾಡಿದ್ರೂ ಹಣ ಉಳಿಯಲ್ಲ ಅಂತ ಏಕೆ ಅನಿಸುತ್ತೆ? ನಿಮ್ಮ ಮನೆಯಲ್ಲೂ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತೀರಾ? ದೀಪ ಹಚ್ಚಿ ಹೂವಿಟ್ಟು ನೈವೇದ್ಯ ಮಾಡಿ. ಆದರೆ ಒಂದು ಪ್ರಶ್ನೆ ಇಲ್ಲಿ, ಪೂಜೆ ಮಾಡಿದ್ರೂ ಹಣ ಉಳಿಯುತ್ತಿಲ್ಲ, ಶಾಂತಿ ಬರುತ್ತಿಲ್ಲ, ಭಾಗ್ಯನೂ ಇಲ್ಲ, ಇದೆಲ್ಲ ಏಕೆ? ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ಪೂಜೆಯಲ್ಲಿ ನಿಜವಾಗಿ ಮುಖ್ಯವಾದದ್ದು ಏನು ಅಂತ ತಿಳಿದುಕೊಳ್ಳೋಣ. ನಾರಾಯಣ ಕತೆ ಏನು? ಅವನಿಗೆ ಏನು ಕಷ್ಟ ಇತ್ತು? ಒಂದು ಹಳ್ಳಿಯಲ್ಲಿ ನಾರಾಯಣ ಅನ್ನೋ ವ್ಯಕ್ತಿ ಇದ್ದ. ಅವನು ಸಾಧಾರಣ ಕುಟುಂಬದಿಂದ ಬಂದವನು. ಚಿಕ್ಕ ಮನೆ, ಚಿಕ್ಕ ಕುಟುಂಬ, ಆದರೆ ಮನಸ್ಸಿನಲ್ಲಿ ದೊಡ್ಡ ಭಕ್ತಿ. ಪ್ರತಿ ಶುಕ್ರವಾರ ಅವನು ಮನೆಯ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದ. ಆದರೆ ನಾರಾಯಣನ ಜೀವನದಲ್ಲಿ ಒಂದು ಕೊರತೆ ಮಾತ್ರ ಇತ್ತು. ದುಡಿಮೆ, ಪೂಜೆ, ಒಳ್ಳೆಯತನ ಎಲ್ಲ ಇದ್ದರೂ ಸಾಲ ಹೆಚ್ಚಾಗ್ತಾ ಇತ್ತು. ಶಾಂತಿ ಮಾತ್ರ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇತ್ತು. ಒಂದು ದಿನ ಅವನು ಮನಸ್ಸು ತುಂಬಿ ದೇವಿಗೆ ಕೇಳಿದ, ಅಮ್ಮ, ನಾನು ಎಷ್ಟು ಪೂಜೆ ಮಾಡಿದರೂ ನನ್ನ ಬದುಕಿನಲ್ಲಿ ಸುಖ ಏಕೆ ಬರ್ತಿಲ್ಲ? ಅವನಿಗೆ ಕನಸಿನಲ್ಲಿ ಯಾರು ಬಂದರು? ಅದೇ ರಾತ್ರಿ ನಾರಾಯಣನಿಗೆ ಒಂದು ವಿಚಿತ್ರ ಕನಸು ಬಿತ್ತು. ಕನಸಿನಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ಬಂದು ನಿಂತಿದ್ದ. ಮುಖದಲ್ಲಿ ಶಾಂತಿ, ಕಣ್ಣಲ್ಲಿ ಕರುಣೆ ಇತ್ತು. ಸನ್ಯಾಸಿ ಕೇಳಿದ, ನಾರಾಯಣ, ನಿನ್ನ ಪೂಜೆಯಲ್ಲಿ ದೇವಿಗೆ ನೀನು ಮೊದಲಿಗೆ ಏನು ಅರ್ಪಿಸ್ತೀಯ? ನಾರಾಯಣ ತಕ್ಷಣ ಹೇಳಿದ, ಹೂವು, ದೀಪ, ಸಕ್ಕರೆ, ಅಕ್ಕಿ ನೈವೇದ್ಯ. ಸನ್ಯಾಸಿ ನಿಧಾನವಾಗಿ ನಗುತ್ತಾನೆ, ಮಗು, ಇವೆಲ್ಲ ದೇವಿಗೆ ಕೊಟ್ಟರೆ ಒಳ್ಳೆಯದ್ದೇ, ಆದರೆ ಇವು ಮಾತ್ರದಿಂದ ಲಕ್ಷ್ಮೀ ದೇವಿ ಸಂತೋಷ ಆಗುವುದಿಲ್ಲ. ನಾರಾಯಣ ಗಾಬರಿಯಿಂದ ಕೇಳಿದ, ಹಾಗಾದ್ರೆ ಲಕ್ಷ್ಮೀ ದೇವಿಗೆ ನಿಜವಾಗಿ ಬೇಕಿರೋದು ಏನು? ಸನ್ಯಾಸಿ ನಗುತ್ತಾ ಹೇಳಿದ, 3 ವಿಷಯಗಳು. ಲಕ್ಷ್ಮೀ ದೇವಿ ಯಾವ ಮನೆಯಲ್ಲಿ ಮೊದಲಿಗೆ ನೆಲೆಸುತ್ತಾಳೆ? ಮೊದಲನೆಯದ್ದು ಶುದ್ಧತೆ. ಅದಕ್ಕೆ ನಾರಾಯಣ ತಕ್ಷಣ ಕೇಳ್ತಾನೆ, ಶುದ್ಧತೆ ಅಂದ್ರೆ ಸ್ನಾನ ಮಾಡುವುದು ಹಾಗೂ ಮನೆ ಸ್ವಚ್ಛವಾಗಿಟ್ಟುಕೊಳ್ಳುವುದೇ? ಆಗ ಸನ್ಯಾಸಿ ನಗುತ್ತಾ ಹೇಳ್ತಾನೆ, ಅಷ್ಟೇ ಅಲ್ಲ, ಶುದ್ಧತೆ ಅಂದ್ರೆ ಮನೆ ಮಾತ್ರ ಅಲ್ಲ, ಮನಸ್ಸು ಶುದ್ಧವಾಗಿರಬೇಕು. ಏಕೆಂದ್ರೆ ಮನೆಯಲ್ಲಿ ಅಶಿಸ್ತಾದ ವಸ್ತುಗಳು, ಕಸ ಕಡ್ಡಿ, ದಿನವೂ ಕೋಪ, ಗುದ್ದಾಟ, ಮಾತಿನಿಂದ ಒಬ್ಬರನ್ನೊಬ್ಬರು ನೋಯಿಸುವುದು, ಇವೆಲ್ಲ ಇದ್ದರೆ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುವುದಿಲ್ಲ. ಲಕ್ಷ್ಮೀ ದೇವಿ ಅಂದ್ರೆ ಶಾಂತಿ, ಸ್ವಚ್ಛತೆ, ಒಳ್ಳೆ ಕ್ರಮ ಮತ್ತು ಒಳ್ಳೆ ವಾತಾವರಣ. ಆದ್ದರಿಂದ ಪೂಜೆ ಮಾಡುವ ಮೊದಲು ಮನೆ ಮತ್ತು ಮನಸ್ಸು ಎರಡು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲದಿದ್ರೆ ಪೂಜೆ ಎಷ್ಟೇ ಮಾಡಿದ್ರೂ ಅದರ ಫಲ ಮನಸ್ಸಿಗೆ ತಲುಪುವುದಿಲ್ಲ ಎಂದು ಸನ್ಯಾಸಿ ಹೇಳ್ತಾನೆ. ಎರಡನೇದಾಗಿ, ಲಕ್ಷ್ಮೀ ದೇವಿ ಕೃತಜ್ಞತೆಯನ್ನು ಏಕೆ ಇಷ್ಟಪಡ್ತಾಳೆ? ಮತ್ತೆ ಸನ್ಯಾಸಿ ಹೇಳ್ತಾನೆ, ಎರಡನೆಯದ್ದು ಕೃತಜ್ಞತೆ ಅಂದ್ರೆ ಇಲ್ಲದನ್ನೇ ಯೋಚಿಸುತ್ತಾ ಬೇಸರ ಪಡುವುದು. ನಮ್ಮ ಬಳಿ ಇದ್ದದ್ದನ್ನೇ ಗೌರವದಿಂದ ನೋಡೋದೇ ಶ್ರೀಮಂತಿಕೆ. ನಾರಾಯಣ ಸ್ವಲ್ಪ ಯೋಚನೆ ಮಾಡ್ತಾನೆ. ಆಗ ಸನ್ಯಾಸಿ ಮುಂದುವರೆಸಿ ಹೇಳ್ತಾನೆ, ಊಟ ಸಿಕ್ಕಿದ್ರೆ, ಆರೋಗ್ಯ ಇದ್ರೆ, ಕುಟುಂಬ ಇದ್ರೆ, ಮಕ್ಕಳ ನಗು ಇದ್ರೆ ಕೃತಜ್ಞತೆ ಹೇಳಬೇಕು. ಏಕೆಂದರೆ ಕೃತಜ್ಞತೆ ಮನಸ್ಸಿನಲ್ಲಿ ಅಸೂಯೆ ಕಡಿಮೆ ಮಾಡುತ್ತದೆ ಹಾಗೂ ಸಂತೋಷ ಜಾಸ್ತಿ ಮಾಡುತ್ತದೆ. ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ.
ಧರ್ಮದ ದುಡಿಮೆ ಇಲ್ಲದೆ ಲಕ್ಷ್ಮೀದೇವಿ ಏಕೆ ನಿಲ್ಲಲ್ಲ? ಸನ್ಯಾಸಿ ಗಂಭೀರವಾಗಿ ಹೇಳ್ತಾನೆ, ಮೂರನೆಯದ್ದು ಧರ್ಮ ಮತ್ತು ನಿಷ್ಠೆ. ನಂತರ ಅವನು ಹೇಳ್ತಾನೆ, ಲಕ್ಷ್ಮೀದೇವಿ ಅಂದ್ರೆ ಕೇವಲ ದುಡ್ಡಲ್ಲ, ಅವಳು ಧರ್ಮದಿಂದ ಬಂದ ಹಣಕ್ಕೆ ಮಾತ್ರ ಬರುತ್ತಾಳೆ. ಅಂದರೆ ನಮ್ಮ ದುಡಿಮೆ ಸರಿಯಾಗಿರಬೇಕು, ಹಣ ಬರೋ ದಾರಿ ಶುದ್ಧವಾಗಿರಬೇಕು. ಏಕೆಂದರೆ ಅನ್ಯಾಯದಿಂದ ಬಂದ ಹಣ ಸಂತೋಷ ಕೊಡುವುದಿಲ್ಲ. ಆದ್ದರಿಂದ ಲಕ್ಷ್ಮಿ ಬಂದರೂ ಆ ಜಾಗದಲ್ಲಿ ಅವಳು ಹೆಚ್ಚು ದಿನ ನೆಲೆಸುವುದಿಲ್ಲ. ನಾರಾಯಣನ ಜೀವನದಲ್ಲಿ ಏನು ಬದಲಾವಣೆ ಆಯಿತು? ಕನಸು ಮುಗಿದ ಮೇಲೆ ನಾರಾಯಣ ಬೆಳಿಗ್ಗೆ ಎದ್ದು ಅದನ್ನೇ ನೆನಪಿಸಿಕೊಂಡ. ಆ ದಿನದಿಂದ ಅವನು ತನ್ನೊಳಗೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಶುರು ಮಾಡಿದ. ಬೆಳಗ್ಗೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದ, ಮನೆಯವರ ಜೊತೆ ನಗುತ್ತಾ ಮಾತನಾಡುತ್ತಿದ್ದ, ಜಗಳ ಕಡಿಮೆ ಮಾಡಿ ಶಾಂತಿಯಾಗಿರಲು ಪ್ರಯತ್ನಿಸುತ್ತಿದ್ದ, ಮಕ್ಕಳ ಜೊತೆ ಕೋಪ ಬಿಟ್ಟು ಸಂತೋಷದಿಂದ ಆಟ ಆಡುತ್ತಿದ್ದ, ಹಾಗೂ ದಿನಾಲೂ ತನ್ನ ಹತ್ತಿರ ಇದ್ದದ್ದನ್ನೇ ಕೃತಜ್ಞತೆ ಹೇಳುತ್ತಿದ್ದ, ಹಾಗೂ ಕೆಲಸದಲ್ಲೂ ನಿಷ್ಠೆಯಿಂದ ದುಡಿಯುತ್ತಿದ್ದ. ಮತ್ತೆ ಶುಕ್ರವಾರ ಬಂದಾಗ ಅವನು ಲಕ್ಷ್ಮೀ ಪೂಜೆಯನ್ನು ಮತ್ತೆ ಮಾಡುತ್ತಾನೆ. ಈ ಬಾರಿ ಅವನು ಹೆಚ್ಚು ಹೂವು ನೈವೇದ್ಯಕ್ಕೆ ಮುಖ್ಯ ಕೊಡಲಿಲ್ಲ. ಬದಲಾಗಿ ತನ್ನ ಹೃದಯದಲ್ಲಿ ಶುದ್ಧತೆಯನ್ನು ಇಟ್ಟುಕೊಂಡಿದ್ದ. ಜೀವನದಲ್ಲಿ ಏನು ಬದಲಾವಣೆ ಆಯಿತು? 1 ತಿಂಗಳಲ್ಲೇ ನಾರಾಯಣನ ಜೀವನದಲ್ಲಿ ಸಣ್ಣ ಸಣ್ಣ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಬಂದವು. ಮನೆ ಒಳಗೆ ಶಾಂತಿ ಹೆಚ್ಚಾಗುತ್ತದೆ. ಆಗ ನಾರಾಯಣನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಲಕ್ಷ್ಮೀ ಪೂಜೆ ಅಂದ್ರೆ ದೇವಿಗೆ ಕೊಡುವುದು ಮಾತ್ರ ಅಲ್ಲ, ನಮ್ಮನ್ನೇ ಸರಿಪಡಿಸಿಕೊಳ್ಳುವುದು. ಹಾಗೂ ಅವನು ಅರ್ಥ ಮಾಡಿಕೊಳ್ತಾನೆ, ಲಕ್ಷ್ಮೀದೇವಿ ಹಣ ರೂಪದಲ್ಲಿ ಮಾತ್ರ ಅಲ್ಲ, ಶಾಂತಿ ರೂಪದಲ್ಲಿ, ಸಂತೋಷ ರೂಪದಲ್ಲಿ, ಅವಕಾಶದ ರೂಪದಲ್ಲಿ, ನೆಮ್ಮದಿ ರೂಪದಲ್ಲೂ ನಮ್ಮ ಮನೆಗೆ ಬರುತ್ತಾಳೆ. ಹಾಗಾದರೆ ಸ್ನೇಹಿತರೆ, ಲಕ್ಷ್ಮೀದೇವಿ ಪೂಜೆಯಲ್ಲಿ ನಿಜವಾಗಿ ಮುಖ್ಯವಾದದ್ದು 3 ಅಂಶಗಳು. ಮನೆ ಮತ್ತು ಮನಸ್ಸಿನ ಶುದ್ಧತೆ, ಇರುವುದಕ್ಕೆ ಕೃತಜ್ಞತೆ ಹೇಳುವುದು, ಹಾಗೂ ಧರ್ಮ ಮತ್ತು ನಿಷ್ಠೆಯಿಂದ ಬದುಕುವುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.